ಈ ದುಡ್ಡಿಗಾಗಿ ಜನ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಯಾಕಂದರೆ ಈ ದಿನಗಳಲ್ಲಿ ದುಡ್ಡಿಗೆ ಇರುವಂತಹ ಒಂದು ಮಹತ್ವ ಯಾರಿಗೂ ಕೂಡ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎತ್ತವರನ್ನೇ ಕೂಡ ಸಾಯಿಸೋದ್ರ ಮಟ್ಟಿಗೆ ಹೋಗ್ಬಿಟ್ಟಿದೆ ದುಡ್ಡಿನ ವಿಚಾರದಲ್ಲಿ ಅಥವಾ ಆಸ್ತಿಯ ವಿಚಾರದಲ್ಲಿ. ಹೀಗಾಗಿ ತಂದೆ ಬದುಕಿರುವಾಗಲೇ ಆತ ಸತ್ತೋಗ್ಬಿಟ್ಟಿದ್ದಾನೆ, ನಮ್ಮಪ್ಪ ಸತ್ತೋಗಿದ್ದಾನೆ ಅಂತೇಳಿ ಸರ್ಟಿಫಿಕೇಟನ್ನು ಮಾಡಿಸಿ ಇಲ್ಲೊಬ್ಬ ಮಗ ತಂದೆಯ ಹೆಸರಲ್ಲಿ 2 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗ್ಬಿಟ್ಟಿದ್ದಾನೆ. ಆಗಲೇ ತಗೊಂಡಿದ್ದಾನೆ ಕೂಡ. ಇದು ನಡೆದಿರುವಂಥದ್ದು ಬಿಹಾರ ರಾಜ್ಯದ ಮುಜಾಫರ್ಪುರ ಎನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಿದೆ. ಅಂದರೆ ಅವರ ತಂದೆಗೆ ಸುಮಾರು 90 ವರ್ಷ ವಯಸ್ಸಾಗಿದೆ. ಆತನ ಹೆಸರು ರಾಜನಾರಾಯಣ ಠಾಕೂರ್ ಅಂತ. ಆತನ ಮಗ ಏನಿದ್ದಾನೆ ದಿಲೀಪ್ ಠಾಕೂರ್ ಎನ್ನುವಂತಹ ವ್ಯಕ್ತಿ, ಆತನಿಗೆ ಕೂಡ 44 ವರ್ಷ ವಯಸ್ಸಾಗಿರುತ್ತೆ. ಆತ ತನ್ನ ತಂದೆ ಸತ್ತು ಹೋಗಿದ್ದಾನೆ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈಗ ಆಸ್ತಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾನೆ. ಈ ಒಂದು ಘಟನೆ ತಂದೆಗೆ ತಿಳಿಯುತ್ತೆ. ಆತ ತುಂಬ ಮನನೊಂದ್ಕೊಂಡು ಶಾಕ್ ಆಗ್ತಾನೆ. ಏನಪ್ಪ, ನನ್ನ ಮಗ ಈ ರೀತಿಯಾದಂಥ ಒಂದು ಕೃತ್ಯಕ್ಕೆ ಇಳಿದ್ಬಿಟ್ನಲ್ಲ, ಈ ರೀತಿಯ ಒಂದು ಏನಿದು ಘಟನೆ ಮಾಡಿದ್ದಾನೆ, ಈ ಒಂದು ಸುಳ್ಳು ಸಾಕ್ಷಿನ ಸೃಷ್ಟಿಸಿ ನನಗೆ ತುಂಬ ನೋವಾಗ್ಬಿಟ್ಟು ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ ಅಂದರೆ ಸೀದಾ ಅವರ ಒಂದು ಜಿಲ್ಲಾಧಿಕಾರಿ ಕಚೇರಿ ಅಂದರೆ DC ಆಫೀಸ್ಗೆ ಹೋಗಿ ದೂರನ್ನು ಕೊಡ್ತಾನೆ. ಏನಂದರೆ ನನ್ನ ಮಗ ಈ ಒಂದು ತಪ್ಪು ಏನು ಮಾಡಿದ್ದಾನೆ, ಈತ ನನ್ನ 5ನೇ ಮಗ ದಿಲೀಪ್ ಠಾಕೂರ್ ಎನ್ನುವಂಥ ಮಗ ಏನಿದೆ 5ನೇ ಮಗ, ಈತ ಮಾಡಿರುವಂತಹ ಒಂದು ಕೆಲಸದಿಂದ ನನಗೆ ತುಂಬ ನೋವಾಗಿದೆ. ಅಂದರೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಒಂದು ಆರ್ಥಿಕವಾಗಿ ಈ ಎಲ್ಲ ಕೂಡ ನನಗೆ ತುಂಬ ನೋವಾಗಿದೆ. 2 ಲಕ್ಷ ರೂಪಾಯಿಯನ್ನು ಈತ ತೆಗೆದುಕೊಂಡಿದ್ದಾನೆ. ಹೀಗಾಗಿ ನನಗೆ ನ್ಯಾಯ ಒದಗಿಸ್ಬೇಕು. ಯಾಕಂದರೆ ನಾವೇ ಕೂಡ ಇನ್ನೂ ನಮ್ಮ ಆಸ್ತಿಯನ್ನು ಹಂಚ್ಕೊಂಡಿಲ್ಲ. ಅಂದರೆ ನಮ್ಮ ಅಣ್ಣ ತಮ್ಮಂದಿರು ಏನಿರ್ತೀವಿ, ನಮ್ಮ ತಂದೆಯ ಆಸ್ತಿಯನ್ನೇ ನಾವು ಹಂಚ್ಕೊಂಡಿಲ್ಲ. ಹಂಗಿರುವಾಗ ಈತ ನನ್ನನ್ನು ಸಾಯಿಸಿಬಿಟ್ಟು, ನಾನು ಬದುಕಿರುವಾಗೆ ನನ್ನನ್ನು ಸಾಯಿಸಿ ನನ್ನ ಒಂದು ಹೆಸರಲ್ಲಿ ಹಣವನ್ನು ತೆಗೆದುಕೊಂಡಿದ್ದಾನಲ್ಲ, ಅದು ನನಗೆ ತುಂಬ ನೋವನ್ನು ಉಂಟು ಮಾಡಿದೆ. ಹೀಗಾಗಿ ನನಗೆ ನ್ಯಾಯವನ್ನು ಕೊಡಿಸಿ ಸ್ವಾಮಿ ಅಂತ ಹೇಳಿ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿಗೆ ಮೊರೆಯನ್ನು ಹೋಗಿದ್ದಾನೆ.